ಒಳ್ಳೆ ಕೂಲಿ ಕೆಲಸ ಅಂದ್ರೆ ಕಾಣಿಸ್ತಿದ್ದೀನಿ. ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಬಿಡ್ತೀನಿ ಈಜಾಡಕ್ಕೆ. ಗೈಸ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಸುಸ್ವಾಗತ. ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ. ಇವತ್ತೇನು ವಿಶೇಷ ಅಂದರೆ, ಇವತ್ತು ನಾವು ಹೋಗ್ಬೇಕಾಗಿರೋದು ನಮ್ಮ ಊರಿಗೆ. ನಾನು ಮತ್ತು ನನ್ನ ತಮ್ಮ ಮೀನ್ಸ್ ನಮ್ಮ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂದರು. ಕಚ್ಚಡ ನನ್ನ ಮಕ್ಕಳು ನಮ್ಮ ಹಾಕ್ಬಿಟ್ರು. ಇವಾಗ ನಾನು ಮತ್ತು ನನ್ನ ತಮ್ಮ ಊರಿಗೆ ಹೋಗ್ಬೇಕು. ನಮ್ಮ ಅಪ್ಪ ಅಮ್ಮ ಅಲ್ಲೇ ಊರಿಗೆ ಹೋಗಿದ್ದಾರೆ. ಮೀನ್ಸ್ ಊರಲ್ಲಿ ಹಬ್ಬ ಇದೆ, ಮೀನ್ಸ್ ಸತ್ತವ್ರಿಗೆ ಎಡೆ ಇರೋದು. ಇವಾಗ ಅಲ್ಲಿಗೆ ಹೋಗ್ಬೇಕು. ಪಟ್ಟಂತ 10 ಗಂಟೆಗೆ ನಮ್ಮಮ್ಮ ಬಾ ಅಂತ ಹೇಳಿದ್ರು. 10 ಗಂಟೆ ಒಳಗಡೆಗೆ ನಾವಿವಾಗ ರೆಡಿ ಆಗಿಬಿಟ್ಟು ಪಟ್ಟಂತ ಹೋಗ್ಬೇಕು. ನಮ್ಮ ಚಾರ್ಲಿನೂ ಅಮ್ಮ ಕರ್ಕೊಬಿಟ್ಟಿದ್ದಾರೆ, ಅಪ್ಪ ಅಮ್ಮ. ನಮ್ಮ ಚಾರ್ಲಿನೂ ಇಲ್ಲ. ಬೇಜಾರಾಗ್ತೈತೆ ಮನೇಲಿ. ನೆನ್ನೆ ನೈಟ್ ನಾನು ಒಬ್ಬನೇ ಮನಗಿದ್ದೀನಿ. ಅಪ್ಪ ಹೆಂಗೆ ಅನ್ನಿಸ್ತೈತೆ ಅಂದರೆ ಬೇಜಾರು. ಯಾರು ಇರಬೇಕು ಗುರು, ಫ್ಯಾಮಿಲಿ ಬಿಟ್ಟೆಲ್ಲ ಇರೋಕ್ಕಾಗಲ್ಲ. ಅಪ್ಪ ಅಮ್ಮನ ಬಿಟ್ಟು ಕಷ್ಟ ಆಗುತ್ತೆ. ಇವಾಗ ಪಟ್ಟಂತ ಸ್ನಾನ ಮಾಡಿಕೊಂಡು ಊರಿಗೆ ಹೋಗಿ ರೆಡಿ ಆಗಬೇಕು. ಬರ್ರಿ ರೆಡಿ ಆಗೋಣ ಪಟ್ ಅಂತ. ಗೈಸ್ ಇನ್ನೊಂದೇನು ಅಂದರೆ, ಅಮೆಝಾನಿಂದ ಯಾವುದೇ ಕಾರಣಕ್ಕೆ ಏನು ತರ್ಸಕ್ಕೆ ಹೋಗ್ಬಿಡ್ರಿ. ಇಲ್ಲಿ ನೋಡ್ರಿ, ನಾನು ಮೈಕ್ ತರಿಸಿದ್ದೆ, ಇದು ಆನೆ ಆಗ್ತಾ ಇಲ್ಲ. ಇದು ಏನಂತ ಗೊತ್ತಿಲ್ಲ, ಆನೆ ಆಗ್ತಾ ಇಲ್ಲ. ಅಲ್ಲಿ ತಗೊಬಂದು ಇನ್ನೊಂದು ತಿಂಗಳಾಗಿಲ್ಲ, ಏನಿಲ್ಲ. ಇದೊಂದು ಮಾತ್ರ ಆನ್ ಆಗ್ತಾ ಇದೆ. ಚಾರ್ಜರ್ ಹಾಕಿದ್ರೆ ನಾವು ಹಿಂಗೆ ಇಕ್ಕಿದ್ರೆ ಒಂದು ದಿವಸದೊಳಗಡೆ ಇದು ಫುಲ್ಲು ರೆಡ್ಡಿಗೆ ಬಂತಾ ಇದೆ. ಗುರು ಇದನ್ನ ನಾವು ರೀಪ್ಲೇಸ್ ಮಾಡ್ರಿ, ಹಿಂಗೆ ಆಗ್ತಿದೆ ಅಂತ ಹೇಳೋಕ್ಕೆ ಎಷ್ಟು ಕಾಟ ಕೊಡ್ತಾವ್ರಂದ್ರೆ ಅವರು. ಅಪ್ಪ ಅಲ್ಲ ಒಂದು 10 ದಿವಸ ಆಯ್ತೇನೋ, ಅದನ್ನ ಮಾಡ್ರಿ ಇದನ್ನ ಮಾಡ್ರಿ. ಅಯ್ಯೋ ನಮ್ಮ ತಾನೇ ಸಾಕಾಗೋಯ್ತು ನನಗಂತೂ. ಅದಾಗಿದೆ. ಎಲ್ಲಾರ ಶಾಪಲ್ಲಿ ತಗೊಂಡಿದ್ರೆ ಚೆನ್ನಾಗಿರ್ತಿತ್ತು. ಕೆಟ್ಟೋಗಿದ್ರೆ ಹೋಗಿ ಕೊಟ್ಬಿಟ್ಟೋಣ, ನೋಡ್ರಿ ಹಿಂಗೆ ಆಗಿದೆ ಅಂತ ಹೇಳ್ಬೋದಾಗಿತ್ತು. ಈಗ ಅಮೆಝಾನಿಂದ ಮಾಡಿರೋದಕ್ಕೆ ಅವ್ರು ಕಂಪ್ನಿಗೆ ಮಾಡ್ರಿ, ಕಂಪ್ನಿಗೆ ಮಾಡಿಲ್ಲ ಅಂದರೆ ನಾವು ಕೊಡ್ತೀವಿ, ಹಂಗೆ ಹಿಂಗೆ ಅಂತ ಕತ್ತೆನೇ ಉಯ್ತವ್ರೆ. ಅಮೆಝಾನಿಂದ ಆನ್ಲೈನಿಂದ ಏನು ತೊಗೊಬಿಡ್ರಿ ಗೈಸ್, ಸುಮ್ಮನೆ ಎಲ್ಲ ವೇಸ್ಟು. ಯಾರು ನಾಮ ಹಾಕ್ತಾರೆ ಯಾರಿಗೆ ಗೊತ್ತು. ನೋಡ್ರಿ, ನಾನು ವೀಡಿಯೋಸ್ ಮಾಡೋಣ ಅಂತೇಳ್ಬಿಟ್ಟು ಕಷ್ಟಪಟ್ಟು 12,000 ಕೊಟ್ಟು ತಗೊಂಡಿದ್ದು. ಕಷ್ಟಪಟ್ಟಿರೋದನ್ನ ಹಿಂಗೆ ನೋಡ್ರಿ ಗಾಯ್ಸ್. ಹೊಸ ಬಟ್ಟೆ ಹಬ್ಬಕ್ಕೆ ಹೆಂಗೆ ಚೆನ್ನಾಗಿರ್ತಲ್ಲ. ಅರೆ ಇದು ಮಾತ್ರ ನಮ್ಮ ಅಪ್ಪಂದು. ಬಡಿ ನೋಡ್ರಿ, ಇವಾಗ ಹಾಕೊಳ್ಳೋಣ ಬಿಡ್ರಿ. ಚೆನ್ನಾಗಿ ಕಾಣಿಸ್ತಾ ಇದು, ಮ್ಯಾಚಿಂಗ್ ಐತಾ? ಹಾಕೊಂಡು ತೋರಿಸ್ತೀನಿ ರೀ ಗೈಸ್. ಹೊಸ ಚಪ್ಪಲಿ, ಹೊಸದು ಗೈಸ್. ಏನಂದರೆ ಎಲ್ಲೇ ಹೋಗ್ಬೇಕಾದ್ರೂ ಚೆನ್ನಾಗಿ ಹೋಗ್ಬೇಕು. ಯಾಕೆಂದರೆ ಜನ ನೋಡೋದೇ ಅದನ್ನು. ಫಸ್ಟು ಜೋಬಲ್ಲಿ ಕಾಸು ಎಷ್ಟಿದೆ ಅಂತ ನೋಡಲ್ಲ, ಏನು ಹಾಕೊಂಡವನೇ, ಬಟ್ಟೆ ಹೆಂಗೆ ಕಾಣಿಸ್ತವನೇ, ಅದ್ರ ಮೇಲೆ ಮ್ಯಾಟ್ರು. ಲುಕ್ಸ್ ಮ್ಯಾಟರ್ ಬ್ರೋ. ನೀನಾಗೋ ನನಗಿಂತ ಚೆನ್ನಾಗೇ ಕಾಣತ್ತಾರ ಅವನು. ನಾನು ತೋರಿಸು ಒಂದ್ಸರಿ ಔಟ್ಫಿಟ್ಟು. ಬಿಗೋ ಗೈಸ್ ನೋಡ್ರಿ ಹೆಂಗೆ ಕಾಣಿಸ್ತೈತೆ ಅಂತ. ಇವನಿಂಗೆಲ್ಲ ಹಿಡಿತಾವನೆ. ಗೈಸ್ ರೆಡಿ ಆಗಾಯ್ತು, ಇವಾಗ ಹೋಗ್ಬೇಕು. ಆದರೆ ಪ್ರಾಬ್ಲಮ್ ಏನು ಅಂದರೆ, ಬೈಕಲ್ಲಿ ಹೋಗ್ಬೇಕು, ಅದೇ ಪ್ರಾಬ್ಲಮ್. ಕಾರ್ ತಗೋಬೇಕು ಗೈಸ್, ನಿಮ್ಮ ಆಶೀರ್ವಾದ ಏನೋ ತಗೊಂಡ್ರೆ. ನನ್ನ ಪ್ಯಾಂಟ್ ಗಲೀಜಾಗಿಲ್ಲ ಅಂದರೆ ಸಾಕೋಕಂತಲ್ಲೋ. ಇವಾಗ ಮೋನಿ ಮನೆ ಹತ್ರ ಹೋಗ್ಬೇಕು ಹೆಲ್ಮೆಟ್ ಇಸ್ಕೊಳ್ಳೋಕ್ಕೆ, ಯೂಟರ್ನ್. ನಾನು ನೆನ್ನೆ ಹೆಲ್ಮೆಟ್ ಎಲ್ಲ ಆಚೆ ಹೋಗಿದ್ವಿ, ನನಗೆ ಅವನಿಗೆ ಕೊಟ್ಬಿಟ್ಟಿದ್ದೆ. ಯಾಕೆಂದರೆ ಅವನು ಊರಿಗೆ ಬರ್ತಾನಲ್ಲ, ಬೆಳಗ್ಗೆ ಎತ್ಕೊಬರುವಂತೆ ಬಿಡೋ ಅಂತ. ನೆನ್ನೆ ಬೆಳಗ್ಗೆ ಫೋನ್ ಮಾಡಿದ್ರೆ ನಾಮ ಹಾಕ್ತಾರೆ. ಇವಾಗ ಹೆಲ್ಮೆಟ್ ಇಸ್ಕೊಳ್ಳೋಕೆ ಅವ್ನ ಮನೆ ಹತ್ರ ಹೋಗ್ಬೇಕು. ಈಗ ಬರೀ ಗಂಟು ನೂರಾರು ಬಣ್ಣಗಳು ಒಂದು ಗೂಡಲಿ, ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ. ಸಣ್ಣ ಸಣ್ಣ ಹಚ್ಚೆ ಕಣ್ಣ ಮುಚ್ಚೆ ಕಾಡೆ ಗೂಡಲಿ. ಗೈಸ್ ನಾಮಂಗ್ಲಕ್ಕೆ ಬಂದ್ವಿ. ಮೀನ್ಸ್ ನೆನ್ನೆ ನಮ್ಮಪ್ಪ ಪರಂಗಿ ಅಂತ ಬರೋಕೆ ಹೇಳಿದ್ರು. ಇವಾಗ ಪರಂಗಿ ಅಂತ ಬರೋಕ್ಕಂತ ಹೋಗ್ತಾ ಇದ್ದೀವಿ. ಈಗ ನಂದು ಪರಂಗಿ ಅಂತ ತಗೋಬೇಕು ಫಸ್ಟು. ಇವಾಗ ಹೋಗ್ಬೇಕು. ಹೆಲ್ಮೆಟ್ ಹಾಕಿ ಬಿಚ್ಚಿಲ್ಲ ಅಂದರೆ ಇದು ಯಾವನ್ ಮತ್ತೆ ಬಿಚ್ಚಿ ಹಾಕತ್ತಾನೆ ಹೆಲ್ಮೆಟ್ನ. ಅದಕ್ಕೆ ಹಂಗೆ ಹಾಕೊಂಡಿದ್ವಿ. ಸಿಗಾ ನಮ್ಮ ನಾಗಮಂಗ್ಲದವ್ರು ಏನಾದ್ರು ಗೊತ್ತಿರುತ್ತಿದೆ ಯಾವುದೋ ಒಂದು ಕ್ರಾಸ್.
ಸರ್ಕಲ್ ಗುರು. ನಮ್ಮ ಅಮ್ಮ ನೋಡ್ರಿ, ಇವಾಗ ಊರಿಗೆ ಬಂದ್ವಿ. ಪರಂಗಿನ ಕೊಯ್ತವ್ರೆ. ನಾನು ತಂದಿದ್ದು ಪರಂಗಿನ. ಇಲ್ಲಿ ಪೂಜೆಗೆಲ್ಲ ರೆಡಿ ಆಗೈತಿ. ಇಲ್ಲಿ ನಮಗೋಸ್ಕರನೇ ವೇಟಿಂಗ್ ಇದ್ದಿದ್ದು. ಚೆನ್ನಾಗಿ ನಮಗೋಸ್ಕರ ತಾನೇ ಕಾಯ್ದಿದ್ದು. ಪೂಜೆ ಆಯಿತು ಎಲ್ಲಾರ್ದು. ಬೆಡ್ಕೊ ಒಳ್ಳೇದಾಗ್ಲಿ ಅಂತಪ್ಪ. ಇದನ್ನೆಲ್ಲ ಇಕ್ಕಿರೋದು ಇವ್ರು ಬಂದು ತಿನ್ಲಿ ಅಂತ ಹೇಳ್ಬಿಟ್ಟು. ಹಾಕ್ಬಾರ್ದ? ಯಾಕೆ? ಕಾಣಿಸ್ತಾರತ್ತನ ಅವ್ರು ಕಾಣಿಸ್ತಾರ? ಯಾಕೆ ಹಿಂಗ್ತಿಲ್ಲ? ಎಲ್ಲ ಪೂಜೆ ಮಾಡ್ತಿದ್ರೆ ಮೊಬೈಲ್ ಅಂತ ಕೂತವನು. ಗುರಾಯಿಸ್ತವನೆ. ಗೈಸ್ ಪೂಜೆ ಮಾಡ್ಬಿಟ್ಟಿದ್ರೆ ಬಾಗ್ಲು ಹಾಕಿರ್ತಾರೆ. ಆಮೇಲೆ ಇಲ್ಲಿ ಇಂಥ ದೊಡ್ಡವ್ರು ಬಂದು ಬಾಗ್ಲು ತಟ್ಟಿದ್ರೆ ಏಂತಕ್ಕಪ್ಪ ಈ ಥರ ಬಾಗ್ಲು ಹಾಕೋದು? ಹಾಂ, ಯಾರು ಬರ್ಬಾರ್ದು. ಏಂತಕ್ಕೆ ಯಾರು ಬರಬಾರ್ದು? ಹಿರಿಯರು ಬಂದು ಊಟ ಮಾಡ್ತೀವಿ. ಇವಾಗಲೂ ನಮ್ಗೆ ಏನು ಬೇಕಂತ ತಿನ್ಬೋದು. ಪಿಂಕಿ, ನಿಂಗೇನು ಬೇಕು? ಹಾಂ, ಬಾ. ನಮ್ಮ ಚಾರ್ಲಿಗೆ ಬೆಂಗಳೂರಲ್ಲಿ ಮಾತ್ರ ರೆಸ್ಪೆಕ್ಟ್, ಊರಿಗೆ ಬಂದ್ರೆ ಅನ್ರೆಸ್ಪೆಕ್ಟ್. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಹೆಂಗ್ ಹಾಕೊಂಡು ನೋಡ್ರಿ. ನಾನು ಬರಲ್ಲ, ಎಲ್ಲ ಗಲೀಜ್ ಮಾಡ್ಬಿಡ್ತಾನೆ ಗೈಸ್. ಪ್ಯಾಂಟ್ನೆಲ್ಲ ಕಚಡ ನಮಗ. ಸಾರಿ ನಮ್ಮ ಮುದ್ದು ನೋಡ್ರಿ ಏನೇನು ಇಕ್ಕೋರಿ ಇಲ್ಲಿ. ಅನ್ನ ಸಾಂಬಾರು, ಒಬ್ಬಟ್ಟು, ಪಲ್ಯ, ಇಡ್ಲಿ, ಮಿಕ್ಚರು, ಹಣ್ಣುಗಳು, ವಡ, ಕಜ್ಜಾಯ, ಹಪ್ಪಳ, ಚಕ್ಲಿ, ಪಾಯಸ, ಬಾಳೆ. ಏನು ವಿಡಿಯೋ? ಏನು ಇದು? ನಮ್ಮ ಮನೆ ಹಾಕ್ಸಿರೋದು. ಎಲ್ಲಿಗೆ ಗೊತ್ತಿಲ್ಲ, ನಾವು ಹೋಗ್ಬೇಕು. ಗೊತ್ತಿಲ್ಲ ಯಾರ್ಯಾರು ಹೋಗ್ತೀವಿ ಅಂತ ಇನ್ನು. ಇವಾಗ ಈ ಗೇಟ್ನ ತಗೊಂಡು ಫುಲ್ ಹಿಂಗೆ ಕಾಂಪೌಂಡ್ ಥರ ಹಿಂಗೆ ಇದೆ ಮನೆ ನಮ್ಮದು. ಎಲ್ಲ ಗಿಡ ಹಾಕಿದೀವಿ ನೋಡ್ರಿ. ಹೆಂಗೈತೆ? ಇಲ್ಲೊಂದು ಸ್ವಿಮ್ಮಿಂಗ್ ಪೂಲ್ ಮಾಡಿಸ್ಬಿಡ್ತೀನಿ ಈಜಾಡಕ್ಕೆ. ಗೈಸ್ ಎಲ್ಲೋದ್ರೂ ನನ್ನ ಫ್ಯಾನ್ ಫಾಲೋವರ್ಸ್ ಗೈಸ್. ನಮ್ಮ ಊರಿಗೆ ಬಂದ್ರು ನನ್ನ ನೋಡಿಗೆ ಮನೆ ಗುಡಿಕೊ ಬಂದವ್ರೆ. ಅಣ್ಣ ನಿಮ್ ದೊಡ್ಡ ಅಭಿಮಾನಿ ಅಣ್ಣ ಅಂತ. ನೋಡ್ರಿ ಕ್ಯಾಮ್ರಾ ಎತ್ತಿ ಕ್ಯಾಮ್ರಾ ಎತ್ತಿದ ತಕ್ಷಣ ಓಡೋಗ್ಬಿಟ್ರು. ಕ್ಯಾಮ್ರಾ ಎತ್ತಿದ ತಕ್ಷಣ ಓಡೋಗ್ತವ್ರೆ. ಗೈಸ್ ಇವಾಗ ಬಟ್ಟೆ ಚೇಂಜ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಆಚೆ ಕಡೆ ಕೆಲಸ ಮಾಡ್ತವ್ರೆ. ನಾನು ಹೋಗ್ಬಿಟ್ಟು ಹೆಲ್ಪ್ ಮಾಡಿದ್ರೆ ಮಕ್ಕು ಹೋಗಿತ್ತಾರೆ ಈಗ. ನೋಡ್ರಿ ಯಾರಿಗೆ ಪಟ? ಪಟ ಪಟ ಹರಿಸ್ತೇ ಮನು. ಸುಂದ್ರಿ ಅಳಿಸ್ತಾಳೆ ಪಟಾನ. ಊರಿಗೆ ನೆಮ್ಮದಿಯಾಗಿರೋಣ ಅಂತ ಬಂದ್ರೆ ಫುಲ್ಲು ಕೆಲಸ. ಅಲ್ಲಿರೋ ಜಲ್ಲಿನ ಇಲ್ಲಿರೋ ಜಲ್ಲಿನ ಅಲ್ಲಿಗೆ ಹಾಕಿದ್ವಿ. ನಮ್ಮಮ್ಮ ನೋಡ್ರೆ ಆರಾಮಾಗಿ ಫುಲ್ಲು ಕ್ಲೀನ್ ಆಯ್ತು. ಹಾಂ ರಾಮು ಗೈಸ್ ಕೈ ನೋಡ್ರಿ ನಂದು. ಬೆಂಗಳೂರಲ್ಲಿ ಈ ಸಿಂಹ ಹೆಂಗಿದ್ದ, ಊರಿಗೆ ಬಂದು ಈ ಸಿಂಹನ ಹೆಂಗ್ ಮಾಡ್ಬಿಟ್ಟವ್ರು ನೋಡಿ. ಸಿಂಹನ ಈ ತರ ಕೆಲಸ ಮಾಡಿಸ್ಕೊತವ್ರ ನನ್ನ ಹತ್ರ. 2 ನಿಮಿಷ ಉಸಿರಾಡಕ್ಕೂ ಬಿಡ್ತಾ ಇಲ್ಲ. ಅದಕ್ಕೆ ನಿಂಬೆಹಣ್ಣು ಜ್ಯೂಸ್ ಕೊಡ್ತಾವ್ರು. ನಿಂಬೆಹಣ್ಣು ಜ್ಯೂಸ್ ಕುಡಿತೀನಿ. ಅಮ್ಮ ಅಲ್ಲಿಗೆ ಸಿಮೆಂಟ್ ಹಾಕೋದು ಬೇಡ ಅಮ್ಮ. ಸಿಮೆಂಟ್ ಅಷ್ಟೇ ಕಣ.
ಓಡಾಡಕ್ಕಾಗತ್ತ ಅಲ್ಲಿ ಏನ್ ಮಾಡಾಗುತ್ತಾ ಚಿಕ್ಕ ಚಿಕ್ಕ ಜಲ್ಲಿ ಹಾಕ್ಬಿಡೋಣ ಫುಲ್ಲು ಚಿಕ್ಕ ಚಿಕ್ಕ ಹಾಕೋದು ಫುಲ್ ಸಿಮೆಂಟ್ ಏನ್ ಹಾಕಲ್ಲ ಫುಲ್ ಸಿಮೆಂಟ್ ಅಲ್ಲ ಹೆಂಗೆ ಗೊತ್ತಾ ಮೀನ್ಸ್ ಬರ್ತಾ ಇದ್ರೆ ಆ ಕಡೆ ಈ ಕಡೆ ಫುಲ್ಲು ಗಿಡ ಇರ್ಬೇಕು ಒಳಗಡೆ ಆ ಕಡೆ ಈ ಕಡೆ ಮರಗಳು ಇರುತ್ತಲ್ಲ ಸೆಂಟ್ರಲ್ಲಿ ಜಲ್ಲಿ ಇರ್ಲಿ ಸಿಮೆಂಟ್ ಬೇಡ ಹೇಳೋದು ಅರ್ಥ ಆಗಲ್ಲ ಅವ್ರಿಗೆ ಸಖತ್ತಾಗಿರುತ್ತೆ ಸುಮ್ಮನೆ ಸಿಮೆಂಟ್ ಹಾಕ್ಬಿಟ್ಟು ಚೆನ್ನಾಗಿ ಮಾಡಲ್ಲ ಎಲ್ಲ ನನ್ನಂತ ಬುದ್ಧಿವಂತನ ಕೇಳಲ್ಲ ದಡ್ರನ್ನ ಮಕ್ಕಳ ಹತ್ರ ಕೇಳಿ ಹಿಂಗೆ ಮಾಡ್ತಾರೆ ಹಾಳು ಮಾಡ್ತಾರಲ್ಲ. ಒಂದು 2 ನಿಮಿಷ ನಾನು ಹೊರಗಡೆ ಇದ್ರೆ ನೀ ಎಲ್ಲಿದೆ ಅಂತಾರೆ, ಅದಕ್ಕೆ ಜ್ಯೂಸ್ ಕುಡ್ಕೊಂಡು ಹೊಟ್ಟೋಗ್ಬಿಡ್ತೀನಿ ಪಟ್ ಅಂತ. ನಿಜವಾಗ್ಲೂ ನಾನು ನೋಡಿದ್ರೆ ನೀವು ಇಲ್ಲಿ ಸಿಮೆಂಟ್ ಐತೆ, ಸಿಮೆಂಟ್ ಎತ್ಕೋಗಿ ಬಂದಿದ್ದೀವಿ ಈಗ. ನಮ್ಮನೆ ಇರೋದು ಅಲ್ಲಿ ತೋರಿಸ್ತೀನಿ, ಅಲ್ಲಿದಾರಲ್ಲ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಇವಾಗ ಇಲ್ಲಿ ಸಿಮೆಂಟ್ ಎತ್ಕೋಗಿ ಬಂದಿದ್ದೀವಿ. ನಮ್ಮಪ್ಪ ಅಂತೂ ಬೆಂಗಳೂರಿಂದ ಊರಿಗೆ ಬಂದ್ಬಿಟ್ಟು ಸುಮ್ಮನಿರೋದೇ ಇಲ್ಲ 5 ನಿಮಿಷನು, ಫುಲ್ಲು ಕೆಲಸ. ಇಲ್ಲಿ ನೋಡ್ರಿ ಕೈ ಕಾಲು ಒಳ್ಳೆ ಕೂಲಿ ಕೆಲಸ ಅಂದ್ರೆ ಕಾಣಿಸ್ತಿದ್ದೀನಿ. ಇವ್ರು ನಾನಂತೂ ಗ್ಯಾಪಲ್ಲಿ ಬಂದು ತಿನ್ಕೊ ಹೋಗ್ತಾ ಇದ್ದೀನಿ. ನನ್ನಂತೂ ಇವತ್ತು ಬಸ್ಕಲ್ಲ ಸಾಯ್ತಾರೆ ಅಂತ ಗೊತ್ತು, ಅದಕ್ಕೆ ಸಿಕ್ಕಿದ ಗ್ಯಾಪಲ್ಲಿ ಬಂದು ತಿನ್ಕೋಬಿಡು. ಇಲ್ಲಿ ನೋಡ್ರಿ ಆರಾಮ ಮನ್ಗೋನು. ನಾನೊಬ್ಬ ಕೆಲಸ ಮಾಡ್ತಾ ಇದ್ದೀನಿ, ನಾನು ಆರಾಮ ಮನ್ಗೋನೆ. ನನ್ನ ಕೆಲಂತೂ ಆಗ್ತಾ ಇಲ್ಲ. ನಿನ್ನೆ ಬೇರೆ ಲೆಗ್ ವರ್ಕೌಟ್ ಮಾಡಿದ್ದೆ, ಕಾಲು ಕತಮ್ಮು. ನೈಟ್ ಬೇರೆ 12 ಗಂಟೆಗೆ ಮನಿಕೊಂಡೆ, ಕಣ್ಣು ಉರಿತಾ ಇದೆ. ಮನೆಗೆ ಕೊಟ್ರೆ ಸಾಕು ಅನ್ನಿಸ್ತಾ ಇದೆ ಗುರು. ಇಲ್ಲಿ ಕೆಲಸಗಳು ಇನ್ನೂ ಬೇಜಾನ್ ಮಿಕ್ಕೈತಿ. ಹೆಂಗೋ ಬೆಂಗಳೂರಲ್ಲಿ ಇದ್ದಿದ್ರೇನೆ ಚೆನ್ನಾಗಿರ್ತಾಯಿತ್ತು ಅನ್ನಿಸ್ತೈತೆ. ಅಪ್ಪ ಹೆಂಗೋ ಸದ್ಯ ಕೆಲಸ ಮುಗೀತು. ನಾಳೆ ಕಾಂಕ್ರೀಟ್ ಹಾಕೋದು ಫುಲ್ಲು. ಇವತ್ತು ಬರೀ ಇದಿಷ್ಟು ಮಾತ್ರ. ನೋಡ್ರಿ ನಮ್ಮ ಮನೆ ವ್ಯೂ ಹೆಂಗಿದೆ ನೋಡ್ರಿ. ಇವಾಗ ಮನೆ ಕತ್ತೀನಿ, ಆರಾಮಾಗಿ ಮಂಡ್ಯಾಗ ಹೋಗ್ಬಿಟ್ಟು ಒಳ್ಳೆ ಊಟ ಮಾಡ್ಕೊಬೋದು. ನಾನಂತೂ ಬರಲ್ಲ, ನನಗಂತೂ ಆಗ್ತಾ ಇಲ್ಲ. ಅಯ್ಯೋ ನಾನು ಮನೆಗೆ ಹೋದಿನಿ ಹಿಂಗೆ ಗೈಸ್. ಮನಿಕೊಂಡು ಇವಾಗ ಹೊಟ್ಟೆ ತುಂಬ ಊಟ ಮಾಡಿ ಆಚೆ ಕೂತ್ಕೊಂಡಿದ್ದೀನಿ. ಆಚೆ ಕೂತ್ಕೊಂಡ್ರೆ ನೋಡ್ರಿ ಯಾವ ಥರ ಕಾಣಿಸ್ತೈತೆ ನಮ್ಮ ಮನೆಯಿಂದ. ಇದು ಫುಲ್ ಇಲ್ಲಿ ಹಾಕ್ಬಿಟ್ರೆ, ಇಲ್ಲೆಲ್ಲ ಫುಲ್ಲು ಗಿಡ ನಟ್ಬಿಟ್ರೆ ಇನ್ನೂ ಸಕ್ಕದಾಗಿ ಕಾಣುತ್ತೆ. ನಮ್ಮ ಚಾರ್ಲಿ ಮಳೆ ಬಂದಿಲ್ಲ ಅಂದ್ರೆ ಈಗ ನಾವೇ ಮಳೆ ಬರ್ಸ್ಕೊಳ್ಳೋದು. ಯಾವ್ದಾರ ಗೊತ್ತಾ, ಇರ್ರಿ ತೋರಿಸ್ತೀನಿ. ಮಳೆ ಬಂತು ಮಳೆ ಬಂತು ಈ ಥರ. ಮಳೆ ಬರ್ತಾ ಇದೆ ಗಾಯ್ಸ್. ಹೇಗಿದೆ ಗಾಯ್ಸ್, ನಿಜ ಊರೇ ಬೆಸ್ಟು. ಓಯ್ ಸಾಕು ಮಳೆ. ನೆಮ್ಮದಿ ಅನ್ನಿಸ್ತಾ ಇದೆ. ಇದೇ ಏನಾದ್ರು ಬೆಂಗಳೂರಿಗೆ ಹೋದ್ರೆ ಫುಲ್ಲು ಟ್ರಾಫಿಕಲ್ಲಿ ಸಾಯ್ಬೇಕು. ಆದ್ರೆ ಒಂದು ಸ್ವಲ್ಪ ಬಿಸಿಲು. ಬೆಂಗಳೂರಿಂದ ಬರ್ಬೇಕಾದ್ರೆ ಮಸ್ತಾಗಿ ರೆಡಿಯಾಗಿ ಬಂದೆ. ಇವಾಗ ನನ್ನ ಪರಿಸ್ಥಿತಿ ನೋಡ್ರಿ. ನಮ್ಮಪ್ಪಂದಿದು ಇದು ನಮ್ಮಪ್ಪಂದು ಟೈಟ್ ಆಗ್ಬಿಟ್ಟೈತೆ. ಇಲ್ಲಿ ಎಲ್ಲ ಓಸಿ ಹಾಕೋ ಕೂತಿದ್ದೀನಿ. ಬಿಸಿಲು ಕಾಯ್ತಾ ಇದ್ದೀನಿ ಗೈಸ್, ಬೇಜಾರಾಗ್ತಾ ಇದೆ. ಊರಲ್ಲಿ ನನಗೆ ಅದೆಷ್ಟೇ ಯಾರು ಪರಿಚಯ ಇಲ್ಲ. ನನ್ನ ಫ್ರೆಂಡ್ಸು ಗುಜಾಳ್ ನನ್ನ ಮಕ್ಕಳು ಬರ್ತೀರಂತ ಕೈ ಹಾರಿಸ್ಬಿಟ್ರು. ಏನು ಮಾಡೋಕ್ಕಾಗಲ್ಲ. ಈಗ ಒಂದು ಸ್ವಲ್ಪ ಬಿಸಿಲು ಕೆಳಗಡೆ, ಮೀನ್ಸ್ ಬಿಸಿಲು ಒಂದು ಸ್ವಲ್ಪ ಇಲ್ಲಿ ಅವಾಗ ನಮ್ಮ ತೋಟದ ಹತ್ರ ಹೋಗ್ತೀನಿ. ಅಲ್ಲಿ ಒಂದು ಸ್ವಲ್ಪ ಮಸ್ತಾಗಿದೆ ಜಾಗ, ಚೆನ್ನಾಗಿದೆ, ಅಲ್ಲಿಗೆ ಹೋಗ್ತೀನಿ. ಅಲ್ಲಿ ತೋರಿಸ್ತೀನಿ ರೀ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇವಾಗ ಇದನ್ನೇ ನೋಡ್ಕೊಳ್ರಿ ಅಷ್ಟೇ. ಹುಲಿ ನಡೆದಿದ್ದೆ ದಾರಿ ಅಂತ ಹೇಳ್ಬಿಟ್ಟು ನಡೀತಾ ಇರ್ತೇನೆ ರೋಡಲ್ಲಿ. ಯಾವ ಬೈಕು ಗಾಡಿ ಏನು ನೋಡಲ್ಲ. ಪಕ್ಕವನ್ನೆಲ್ಲಾರು ಒಂದಿನ ನಿಂಬೆಹಣ್ಣು ಆಗ್ಬಿಡ್ತಾನೆ ನಮ್ಮ ಯಾವ್ದಾರ ಗಾಡಿಗೆ. ರೋಡಲ್ಲಿ ಏನಾರ ಊರಲ್ಲಿ ಏನಾರ ಬಿಟ್ಬಿಟ್ರೆ ಇವನ್ ಪಕ್ಕ ನಿಂಬೆಹಣ್ಣು ಗಾಡಿಗೆ ಯಾವ್ದಾರ್ಕಾದ್ರು ಏನು ನೋಡಲ್ಲ, ಹಂಗೆ ಹೋಗ್ತಾ ಇರ್ತಾರೆ. ಏಯ್ ಹೊಟ್ಟೆ ತುಂಬ ಚಿಕನ್ನು, ಪೆಡಿಗ್ರಿ, ಮೊಟ್ಟೆ ಹಾಕಿದ್ರು
ಅಣ್ಣ ಸಗಣಿನೇ ತಿನ್ನೋದು. ನಾಯಿನೇ ಯಾವತ್ತಿದ್ರು. ಏನು ಅನ್ಸುತ್ತಮ್ಮ ಬೆಂಗಳೂರು ಆರಾಮ ಇಲ್ಲ ಊರು ಆರಾಮ? ಬೆಂಗಳೂರು ನೆಮ್ಮದಿನ ಇಲ್ಲ ಊರು ನೆಮ್ಮದಿನ? ಚಾರ್ಲಿ ಕಕ್ಕ ಹೇಳಕ್ಕೆ ಊರೇ ನೆಮ್ಮದಿ. ನೇಚರ್ ನೋಡ್ತಾನು ಮುಂದೆಗಡೆ ಅಷ್ಟು ಸಕ್ಕದಾಗಿರೋ ಜಾಗ ನೋಡ್ಕೊಂಡು ಹೇಳ್ತಾವ್ರಿ. ಅಲ್ಲಿ ನೋಡು ಹಸು ನೋಡಮ್ಮ ಹೆಂಗ್ ನೋಡ್ತೈತೆ ಯಾರೋ ಬಂದ್ರು ಅಂತ ಹೇಳ್ಬಿಟ್ಟು. ಹೆಂಗ್ ನೋಡ್ತೈತೆ ನೋಡು, ಕರ್ಕೋ ಹೋಗಿ ಬಂದ್ರು ಅಂತ ಹೇಳ್ಬಿಟ್ಟು ನೋಡ್ತಾ ಇರೋದು ನೋಡ್ರಿ ಹೆಂಗ್ ನೋಡ್ತೈತೆ ಅದು. ನಮ್ಮನ್ನ ಹಿಡ್ಕೋಕ್ ಬರ್ತಾರೆ ಅಂತ ಅನ್ಕೊಬಿಟ್ಟವ್ರೆ. ನಮ್ಮ ಅಜ್ಜಿನ ಇಲ್ಲೇ ಮಣ್ಣು ಮಾಡಿದ್ದು. ನಮ್ಮಮ್ಮ ಊರಿಗೆ ಬಂದು 26 ವರ್ಷನ 26 ವರ್ಷ ಆಗೈತೆ ನಮ್ಮಮ್ಮ ನಮ್ಮ ಊರಿಗೆ ಬಂದು, ಈ ಊರಿಗೆ ಬಂದು. ಅದೃಷ್ಟ ಮಾಡೋರು ನಮ್ಮಮ್ಮ. ಯಾರು ಖುಷಿಯಾಗವ್ರೆ ಇಲ್ವೋ ಗೊತ್ತಿಲ್ಲ, ಚಾರ್ಲಿ ಮಾತ್ರ ಫುಲ್ ಖುಷಿಯಾಗವನೆ. ಆ ಚಿಕ್ಕ ಗಲ್ಲಿಲಿ ಆ ಚಿಕ್ಕ ರೋಡಲ್ಲಿ ಓಡಾಡ್ಕೊಂಡಿದ್ದವನು ಇವತ್ತು ಇಷ್ಟು ಜಾಗ ಸಿಕ್ಕೈತೆ ಓಡಾಡೋಕ್ಕೆ. ಓಡಾಡ್ತವನು ಆರಾಮ ಗಾಳೀಲಿ. ಗ್ಯಾಪ್ನ ಐತೆ ನಿಂಗೆ? ಇಲ್ಲೆಲ್ಲ ಫುಲ್ಲು ನಾವು ಇದು ನಟ್ಟಿದ್ವಿ. ಮತ್ತೆ ಇನ್ನೆಲ್ಲಿ ನಟ್ಟಿದ್ವಿ ಮಾ? ಇಲ್ಲೇ ಅಮ್ಮ ನಾವು ಅವಾಗೆಲ್ಲ ಪೈರು. ಇದೆಲ್ಲ ಫುಲ್ಲು ಪೈರು ನಟ್ಟಿದ್ವಿ. ಅವಾಗ ಒಂಥರ ಮಸ್ತಾಗಿತ್ತು. ಫುಲ್ಲು ನೀರು, ಆ ಪೈರು, ಆ ಮಣ್ಣು, ಸಾಕಾಗಿರ್ತೈತೆ ಮಾತ್ರ. ಅವಾಗ ಬಿಡ್ರಿ ಹೊಲದಲ್ಲೇ ಬಿದ್ದಾಡ್ತಿದ್ವಿ ಈ ಜಾಗದಲ್ಲಿ. ಇನ್ನು ಅಲ್ಲೆಲ್ಲ ಹಾಕಿದೀವಲ್ಲಮ್ಮ, ಅಲ್ಲಿ ಕೆಳಗಡೆ ಎಲ್ಲ ಅಲ್ಲಿ ಪೈರು, ಆ ಕಲ್ಬಾಬಿ ಹತ್ರ. ಬೆಳಗ್ಗೆ ಅಷ್ಟು ಆರಾಮಾಗಿ ಬಂದಿದ್ದವನ್ನ ಊರಿಗೆ ಬಂದು ನೆಮ್ಮದಿಯಾಗಿರಕ್ ಬಿಟ್ಟಿಲ್ಲ. ಯಪ್ಪ ಸಮಯ ನನಗೆ ನಿಜವಾಗ್ಲಿ ಅಮ್ಮ ಇಲ್ಲಿ ಆ ಕೈ ತೊಳೆಯಕ್ಕೆ ಹಿಂಗೆ ಕೈ ಅಂತಿದ್ದೀನಿ, ಕೈ ಹಿಂಗೆ ಮಡಿಸ್ತಾ ಇಲ್ಲ, ಹಿಂಗೆ ಆಗ್ತಾ ಇಲ್ಲ. ಹಿಂಗೆ ನಂಗೆ ಕೈಗೆ ಹಿಡ್ಕೊಂಡಂಗೆ ಆಗ್ತೈತೆ. ಮನೆಗೆ ಎದ್ರೆ ಅಪ್ಪ ಸಮಯ ತುಂಬ ಕಷ್ಟ ಆಗುರು. ಬೆಂಗಳೂರು ಜೀವನನೂ ಊರ ಜೀವನ ತುಂಬ ಡಿಫ್ರೆಂಟು. ಹಂಗಾರೆ ಊರೇ ನೆಮ್ಮದಿ ಅಲ್ಲಮ್ಮ? ಕಾಸಿದ್ರೆ. ಕಾಸಿಲ್ಲ ಅಂದರೆ ಎಲ್ಲೂ ನೆಮ್ಮದಿ ಇಲ್ಲ. ಸರ್ಲಿ ಇದು ನೋಡು, ಇದೇ ನಮ್ಮ ತೋಟ, ಇದು ನಮ್ಮ ಜಾಗ. ನಾಳೆ ಬೆಳಗ್ಗೆ ಇದನ್ನ ಗೊಬ್ಬರ ಹಚ್ಬೇಕಂತೆ, ಅದಕ್ಕೆ ನಾನು ಬೆಂಗಳೂರಿಗೆ ಓಡೋಯ್ತೀನಿ. ನಾನು ಇರೋದೇ ಇಲ್ಲ ಇಲ್ಲಿ. ಇವ್ರು ಸವಾಸನೇ ಬೇಡ ನನಗೆ. ನನಗೂ ನಿಮಗೂ ಸಂಬಂಧನೇ ಇಲ್ಲ, ನನಗೆ ಬೇಕೇ ಆಗಿಲ್ಲ. ಅಪ್ಪ ಇವನು ಊರಿಗೆ ಬಂದಾಗೆಲ್ಲ ಏನಾರ ಒಂದು ಮಾಡಿಸ್ತಾನೇ ಇರ್ತಾರೆ. ಇವ್ರಿಗೆಲ್ಲ ನೆಮ್ಮದಿನೇ ಇಲ್ಲ. ಅಲ್ಲಿ ಬೆಂಗಳೂರಿಂದ ಊರಿಗೆ ಬರೋದು ಆರಾಮಾಗಿ ಇದ್ದೋಗಪ್ಪ ಅಂತ. ಇವ್ರು ಅಯ್ಯೋ ನೋಡಿ ಕಾಯಿ ಬಿದ್ದೈತಾ ಚಾಡ್ಲಿ ಒದ್ದಾಡಿಲ್ಲಿ. ಮರ ಎಲ್ಲ ಉದ್ದುದ್ದಾಯ್ತು, ಎಷ್ಟು ಉದ್ದಾಯ್ತು ನೋಡ್ರಿ. ಓ ಹತ್ತಕ್ಕೂ ಆಗಲ್ಲ, ಇಲ್ಲ ಅಷ್ಟು ಉದ್ದ ಆಯ್ತು ಇದು. ಎಳ್ನೀರಿಲ್ವಾ ಇಲ್ಲಿ? ಅದ್ರಲ್ಲೂ ಇದಲ್ಲಮ್ಮ ಹೆವಿ ದೊಡ್ಡದಾಗೈತಲ್ಲ ಮರ. ಅಲ್ಲಿ ಉಸಿರು ಬಿಡ್ತಾವನೆ. ಊರಲ್ಲೆಲ್ಲ ಇವನಾಗಲ್ಲ, ಅವನು ಇಲ್ಲೆಲ್ಲ ನಾಟಿನೇ ಬೇಕು, ಫುಲ್ಲು ಸ್ಟ್ರಾಂಗ್ ಇರಬೇಕು. ಈ ನನ್ನ ಮಗ ಅಲ್ಲೇ ಉಸಿರು ಬಿಡ್ತಾವನೆ. ನೀರಲ್ಲಿ ಐತಿ ಇಲ್ಲಿ ಕುಡಿಯಕ್ಕೆ. ವಾಕಿಂಗ್ ಮುಗಿಸ್ಕೊಂಡು ತೋಟತ್ರ ಆರಾಮಾಗಿ ಹೋಗಿ ಬರೋಣ ಅಂತಂದ್ರೆ ಅಲ್ಲೇ ಇಲ್ಲಿ ನೋಡ್ರಿ ನಮ್ಮಪ್ಪ ಇನ್ನೊಂದು ಬೇರೆ ಕೆಲಸ ಹುಡುಕಿರೋದು. ಗೇಟ್ ಹಾಕ್ಸ್ತವ್ರ ಅಲ್ಲೇ. ನನಗಂತೂ ಇವತ್ತು ಸಖತ್ ಬೇಜಾರು ಮಾಡ್ಬಿಟ್ಟವ್ರೆ. ಮತ್ತೆ ಅಲ್ಲಿಂದ ಬಂದಿದ ತಕ್ಷಣ ಹೆವಿ ಕೆಲಸ ಮಾಡಿಸಿದ್ರು. ಆ ಕೆಲಸ ಮುಗಿಸೋದು ಕಾಲೇ ನೈಟಾಗಿ ಹೋಯ್ತು. ಇವಾಗ ಊಟ ಮಾಡಿ ಮನೆಗೆ ಹೋಗ್ತಾ ಇದ್ದೀವಿ. ನನ್ನ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್. ಅಲ್ಲಿವರೆಗೂ ಖುಷಿಯಾಗಿರಿ, ನಗ್ನಗ್ತಾ ಇರ್ರಿ. ಎಲ್ಲರಿಗೂ ಒಳ್ಳೇದು ಮಾಡಿ, ನಿಮಗೂ ಒಳ್ಳೇದಾಗುತ್ತೆ. ಬಾಯ್, ಸಿ ಯು.